ದಲ್ಲಿ ಒಂದು ಪ್ರಮುಖ ವಿಚಾರ ಇದೆ. ಅದು ಯಾವ ರೀತಿಯಾಗಿ ಈಗಾಗಲೇ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅನ್ನೋದರ ಜೊತೆಗೆ ಕ್ಷೇತ್ರ ಕುರುಕ್ಷೇತ್ರದ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಉತ್ತವಳಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ನಮಸ್ತೆ. ಅದೇ ರೀತಿಯಾಗಿ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಇದ್ದಾರೆ. ರಾಘವೇಂದ್ರ ಗುಡಿ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನವಿತಾ. ನಮಸ್ತೆ. ಇವತ್ತಿನ ಮೊದಲ ಸುದ್ದಿ ಯಾವುದು, ಇವತ್ತು ನಡೆದಿರುವಂತಹ ಬೆಳವಣಿಗೆಗಳು ಏನೇನು ಅನ್ನೋದನ್ನ ಮೊದಲೇದಾಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಮುಂದೆಯೇ ಡಿಸಿಎಂ ದಂಗಲ್ ನಡೀತಾ ಇದೆ. ಕೆಪಿಸಿಸಿ ನಾಯಕತ್ವದ ಬದಲು ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಈಗ ಸಿದ್ದು ಪಡೆ ಪಟ್ಟನ್ನ ಹಿಡಿತಾ ಇರುವುದು. ಆದ್ರೆ ಈ ಒಂದು ಪಟ್ಟಿಗೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಇಲ್ಲಿರುವಂತವರೇ ಹೇಳ್ತಾ ಇದ್ದಾರೆ, ಜೊತೆಗೆ ಉಸ್ತುವಾರಿ ಕೂಡ ಹೇಳ್ತಾ ಇದ್ದಾರೆ ಅಂತಹ ಯಾವುದೇ ರೀತಿಯಾದಂತಹ ವಿಚಾರ ನಮ್ಮ ಮುಂದೆ ಇಲ್ಲ ಅಂತ ಹೇಳಿ. ಸೊ ಈಗಾಗಲೇ ಅವರ ಒತ್ತಡಕ್ಕೆ ಸೊಪ್ಪು ಹಾಕಿಲ್ಲ ಸುರ್ಜೇವಾಲಾ ಅವರು. ಲೋಕ ಗೆಲುವಿಗೆ ರಣತಂತ್ರವನ್ನ ಹೆಣೆಯುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗ್ತಾ ಇದೆ. ಇದೇ ವಿಚಾರ ಲೋಕಸಭೆ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಈಗ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ವಿಚಾರವಾಗಿ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಕೆಲ ಸಚಿವರು ಸುರ್ಜೇವಾಲಾ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ ಸರ್, ಕೆಲ ಸಚಿವರು ಸುರ್ಜೇವಾಲಾ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬರು ಕೇಳಿ ನೋಡಿ. ಡಿಸಿಎಂ ವಿಚಾರ ಮತ್ತೊಂದು ಲೋಕಸಭಾ ಚುನಾವಣೆ ವಿಚಾರ ಇವೆಲ್ಲರೂ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಡಿಸಿಎಂ ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ಸರ್, ಈಗ ಒತ್ತಾಯ ಹಾಗೆ ಇರುತ್ತಾ ಅಥವಾ ಈಗ ಸೈಲೆಂಟ್ ಆಗುತ್ತೆ? ಯಾವುದು ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. ಸೂಚನೆ ಕೊಟ್ಟಿಲ್ಲ. ಡಿಸಿಎಂ ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂತ ಹೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಅವರು ಹೇಳಿದ್ದಾರೆ, ಅದ ಪಾರ್ಟಿ ಎಐಸಿಸಿ ಕೆಪಿಸಿಸಿ ಅದನ್ನ ಗಮನಿಸ್ಕೊತದೆ. ನಮ್ಮಲ್ಲಿ ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಒಟ್ಟಿಗೆ ಇದೀವಿ ಸರ್. ಯಾವುದೇ ಡಿಸೈಡ್ ಮಾಡಬೇಕಾದ್ರೂ ನಮ್ಮ ಪಕ್ಷ ಹೈಕಮಾಂಡ್ ಸುಭದ್ರವಾಗಿದೆ, ತೀರ್ಮಾನ ಮಾಡುತ್ತೆ. ರಾಜ್ಯದಲ್ಲಾಗ್ತಾ ಇರುವ ಹೆಚ್ಚುವರಿ ಡಿಸಿಎಂ ವಿಚಾರದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಏನ್ ಹೇಳಿದ್ದಾರೆ ನೋಡೋಣ. Filmy things that you are discussing, we are discussing substantial things. I think this Pradesh executive will be known for ensuring people's participation in Karnataka's governance. There would be, this is a push for grassroots governance and participation of ordinary people from all walks of life in every assembly constituency. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಅಂತ ಹೇಳ್ತಾ ಇದ್ದಾರೆ, ಸಿನಿಮೆಯ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ಗಮನ ಏನಿದ್ರೂ ಕೂಡ ಅದು ಚುನಾವಣೆ ಹಾಗೆಯೇ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಮಧು, ಈಗಾಗಲೇ ಎಐಸಿಸಿ ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಿನ್ನೆ ಹೇಳಿದ್ದಾರೆ, ಆ ರೀತಿಯ ಪ್ರಸ್ತಾಪ ಬಂದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಆಡಳಿತ ವಿಚಾರದಲ್ಲಿ ಗಮನ ಹರಿಸಬೇಕು ಅಂತೇಳಿ. ಇನ್ನೊಂದು ಕಡೆ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಇದು ಸಿನಿಮೆಯ ರೀತಿಯ ವಿಚಾರ ಅಂತ ಹೇಳ್ತಾರೆ. ಬಟ್ ಇವರು ಹೇಳ್ತಿರೋದು ಲೋಕಸಭೆ ನಾವು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ 3 ಡಿಸಿಎಂ ಬೇಕೇ ಬೇಕು ಅನ್ನುವಂತಹ ವಿಚಾರವನ್ನು ಪಟ್ಟು ಹಿಡಿದಿರೋದು. ಚುನಾವಣೆ ಮೇಲೆ ಬೀರುವಂತಹ ಪರಿಣಾಮಗಳು ಒತ್ತಡ ಹೇರುವಂತಹ ತಂತ್ರದ ಹಿಂದಿರುವ ಲೆಕ್ಕಾಚಾರಗಳು ನವಿತಾ ಕ್ಲಿಯರ್ ಇದೆ. ಏನಂದ್ರೆ INDA ಕೂಟದ್ದು ಒಂದು ಕಡೆ ಪ್ರಾಬ್ಲಮ್, ಇಲ್ಲಿ CM DCM ಪ್ರಾಬ್ಲಮ್, ಮತ್ತೆ DCM 3 ಜನ ಕೇಳ್ತಾ ಇರೋರು ಅವ್ರ ಪ್ರಾಬ್ಲಮ್. ಒಟ್ಟಾರೆ ಸೀಟ್ ಶೇರಿಂಗ್ ಅನ್ನುವಂಥದ್ದು ಎಲ್ಲಾ ರೀತಿಯಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಕಂಟಕ ಆಗಿದೆ ಈ 2 ದಿನದ ಬೆಳವಣಿಗೆಗಳನ್ನ ನೋಡಿದ್ರೆ. ನಿರೀಕ್ಷಿತ, ಯಾಕಂದ್ರೆ 5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿ ಇರಬೇಕು ಅಂತಂದ್ರೆ ಎಲ್ಲರೂ ಕೂಡ ಹಿಂದ ವರ್ಗದವರು ಒಗ್ಗಟ್ಟಾಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಅದು ಒಂದೇ ದಿನದ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು, ಡಿನ್ನರ್ ಪಾಲಿಟಿಕ್ಸ್. ಸೊ ಎಲ್ಲವೂ ಕೂಡ ಕನೆಕ್ಟಿಂಗ್ ಡಾಟ್ಸ್ ತರ ಇದೆ. ಸೊ ಮುಂದಿನ ಒಂದು ಗುರಿಯನ್ನು ತಲುಪಬೇಕು. ನೀವು ಯಾವ ಲೋಕಸಭಾ ಚುನಾವಣೆಗೋಸ್ಕರ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಗೆಲ್ಲಬೇಕು, ನಮ್ಮ ಗುರಿ ಗೆಲುವೊಂದೇ ಬಿಜೆಪಿಯ ವಿರುದ್ಧ ಅಂತ ಅಥವಾ ಮೈತ್ರಿಯ ವಿರುದ್ಧ ಅಂತ ಏನು ಒಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಅದಾಗಬೇಕು ಅಂತಂದ್ರೆ ಈ ಡಿಸಿಎಂ ಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ನೀನಾ ಅನ್ನುವಂಥದ್ದು ಕ್ಲಿಯರ್ ಆಗಿ ನಡೀತಾ ಇದೆ. ಸೊ ಇವರು ಒಂದು ಕಡೆ ನಿಗಮ ಮಂಡಳಿ ಇರ್ಬೋದು, ಅದರ ಕಾರ್ಯಕರ್ತರಿಗೆ ಮನ್ನಣೆಯನ್ನು ಕೊಡೋದಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ತಮ್ಮ ಒಂದು ಡಿಸಿಎಂ ಅನ್ನುವಂಥದ್ದು ಸಾಂವಿಧಾನಿಕ ಹುದ್ದೆ ಅಲ್ಲ ಅಂದ್ರೂ ಕೂಡ ಅದಕ್ಕಿರುವಂಥ ವರ್ಚಸ್ಸನ್ನು ದ್ವಿಗುಣ ಮಾಡಿರುವಂಥದ್ದು DK ಶಿವಕುಮಾರ್ ಅವರ ಕಾರ್ಯವೈಖರಿ, ಅವರ ಅಗ್ರೆಷನ್, ಇದೆಲ್ಲವೂ ಕೂಡ ಸಹಜವಾಗಿ ಸಿದ್ದರಾಮಯ್ಯ ಅವರಿಗೆ ಮುಂದಿನ ದಿನಗಳಲ್ಲಿ ಚೌಕಾಸಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಇಂಡಿಕೇಶನ್ ಅನ್ನು ಕೊಡ್ತಾ ಇರೋದ್ರಿಂದ
ಅವರು ನೇರವಾಗಿ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಎರಡು ಅವಧಿಗೆ ಮುಖ್ಯಮಂತ್ರಿಯನ್ನು ಮಾಡಿದೆ, ಹೊರಗಡೆಯಿಂದ ಬಂದಿರೋರು ಅನ್ನೋಂಥ ಹಣೆಪಟ್ಟು ಈಗ ಇದ್ರೂ ಕೂಡ 15 ವರ್ಷ ಆಗಿದೆ, ಎಲ್ಲವೂ ಓಕೆ, ಸಮ್ಮಿಳಿತ ಆಗಿಬಿಟ್ಟಿದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಅದ್ರ ಪಕ್ಷದೊಳಗೆ ಒಂದಾಗಿದ್ದಾರೆ. ಅದರ ಆಚೆಗೂ ಕೂಡ ಇನ್ನೂ ಕೂಡ ವಲಸಿಗರು ಅನ್ನೋದು ಅಲ್ಲೆಲ್ಲ ಕೇಳಿ ಬರುತ್ತೆ. ಹರಿಪ್ರಸಾದ್ ಅಂತವರು ಇನ್ನೂ ಕೂಡ ಮಾತಾಡ್ತಾರೆ ಅದರ ಬಗ್ಗೆ. ಸೊ ಅಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೊಟ್ಟ ಪಕ್ಷದ ನಿಲುವಿನ ವಿರುದ್ಧ, ಹೈಕಮಾಂಡ್ನ ಒಂದು ಉದ್ದೇಶದ ವಿರುದ್ಧ ಅಥವಾ ಡಿ.ಕೆ. ಶಿವಕುಮಾರ್ ಅವರಂತಹ ಪಕ್ಷನಿಷ್ಠರ ವಿರುದ್ಧ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅವರ ತಂಡ ತಾಳಮೇಳಗಳೇನು ನಡೀತಾ ಇದೆ ಸಹಜವಾಗಿ ವಿಸಿಬಲ್ ಆಗಿ ಕಾಣಿಸ್ತಾ ಇದೆ. ಅದನ್ನು ಹೆಂಗಾದ್ರೂ ಮಾಡಿ ಹತ್ತಿಕ್ಲೇಬೇಕು ಅನ್ನೋಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಒಂದು ವರ್ಚಸ್ಸು. ಈಗ ಒಂದು ಹೊಸ ವಾದವನ್ನು ಏನು ಮುಂದಿಟ್ಟಿದ್ದಾರೆ, KPCC ಕಾರ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಿ ಪಕ್ಷಕ್ಕೆ ಅನುಕೂಲವಾಗೋ ರೀತಿ, ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಕೊಡೋ ರೀತಿ ಏನು ಬದಲಾವಣೆ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಮಂಡಿಸಿರುವಂತಹ ಪ್ರಸ್ತಾವನೆ ಸರಿ ಅನ್ನೋದಾದ್ರೆ, ಅಧ್ಯಕ್ಷಗಿರಿನ ಇದ್ಕೊಂಡು ಯಾಕೆ 2 ಖಾತೆ, ಪ್ರಬಲ ಖಾತೆ, DCM ಎಲ್ಲ ಕೊಡ್ತೀರಾ? ಅವರಿಗೆ ವರ್ಕ್ ಪ್ರೆಷರ್ ಆಗಲ್ವಾ? ನಮಗಷ್ಟೇ ವರ್ಕ್ ಪ್ರೆಷರ್, ವರ್ಕಿಂಗ್ ಪ್ರೆಸಿಡೆಂಟ್ಗೂ ಕೂಡ ವರ್ಕ್ ಪ್ರೆಷರ್ ಆಗುತ್ತೆ, ಅವ್ರನ್ನೂ ಇಳಿಸಿ ಅನ್ನುವಂಥ ಹೊಸ ದಾಳ. ಅಂದ್ರೆ ಪ್ರತಿಯೊಂದು ದಾಳಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಯೊಂದು ಚೆಸ್ ಮಾಸ್ಟರ್ ಅಂತ ಅವ್ರನ್ನ ಅವ್ರು ಹೇಳ್ಕೊಂತಾರೆ, ನನಗೆ ಗೊತ್ತು ಹೆಂಗ್ ಮೂವ್ ಮಾಡಬೇಕು ಅಂತ. ಪ್ರತಿಯೊಂದು ಚೆಸ್ ಮೂವ್ಮೆಂಟ್ಗೂ ಕೂಡ ಇವರು ಚೆಕ್ಮೇಟ್ಗಳನ್ನು ಕೊಡುವಂಥದ್ದನ್ನ ಈ ಒಂದು 2 ದಿನಗಳ ಬೆಳವಣಿಗೆಗಳ ಕಾಣಿಸ್ತಾ ಇದೀವಿ. ರಾಜಣ್ಣ ಅಂತವ್ರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಹೈಕಮಾಂಡ್ನ ನಿರ್ದೇಶನ ಸೂಚನೆಗಳ ಹೊರತಾಗಿಯೂ ಕೂಡ ಖರ್ಗೆ ಅವರು, ಯಾಕಂದ್ರೆ ಫಸ್ಟ್ ಟೈಮ್ ಒಬ್ಬ AICC ಅಧ್ಯಕ್ಷಗಿರಿ ಕೂತಿರೋ ನಿಜಲಿಂಗಪ್ಪ ನಂತರ ನೋಡಿದಂಥ ಸಂದರ್ಭದಲ್ಲಿ ಆಟಗಾರರು ಹೌದು, ಮ್ಯಾಚ್ ರೆಫ್ರಿಯೂ ಹೌದು ಖರ್ಗೆ ಅವರ ಒಂದು ರೋಲ್. ಅವ್ರಿಗೆ ಗೊತ್ತಿದೆ ಇಲ್ಲಿ ಏನಾಗ್ತಿದೆ ಅಂತ, ಇಲ್ಲಿ ಒಳಸುಡಿಗಳು ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಗರಂ ಆಗಿ ಹೇಳಿರೋದು ಅಂತ ಪ್ರಸ್ತಾಪನೆ ಇಲ್ಲ, ಇದನ್ನ ಬಿಟ್ಟು ಬಿಡಿ, ಚುನಾವಣೆಗೆ ಫೋಕಸ್ ಮಾಡಿ ಅಂತ. ಅದಾದ್ಮೇಲೆ ಇದನ್ನ ಹೇಳುವಂತ ವಿಚಾರ ಇಲ್ಲಿ ಪ್ರಸ್ತಾಪ ಇಲ್ಲ ಅಷ್ಟೇ ಹೇಳಿದ್ದಾರೆ, ಆಗಲ್ಲ ಅನ್ನೋದು ಹೇಳಿಲ್ಲ ಅನ್ನುವಂತ ರೀತಿಯಲ್ಲಿ ಅವ್ರು ತಗೊಂತಾ ಇದ್ದಾರೆ ಅಂತ ನಿಮ್ಮ ನಿಲುವನ್ನ ನೀವು ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಒಂದು ಅಪೇಕ್ಷೆ ಮತ್ತು ಅಪೇಕ್ಷೆಗಿರುವಂತ ಅರ್ಹತೆ ಮತ್ತು ಅದಕ್ಕಿರುವಂತ ಆದ್ಯತೆ ಮತ್ತು ಕೊಡ್ಲೇಬೇಕಾಗಿರುವಂತ ಏನು ಅರ್ಹತೆ ಏನು ಅಥವಾ ಮೆರಿಟ್ಸ್ ಏನು, ಯಾವ ಕಾರಣಕ್ಕೆ ಬೇಕು, ರೀಸನ್ಸ್ ಏನು ಅನ್ನೋ ಎಲ್ಲವನ್ನು ಕೂಡ ಈ ಒಂದು ತಂಡ ಮುಂದಿಡ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಈ ಟಗ್ ಆಫ್ ವಾರ್ ಬಿಜೆಪಿಗೆ ಒಂದು ಅವಕಾಶನೇ ಇರಲಿಲ್ಲ. ಅಂದ್ರೆ ಇವ್ರ ವಿರುದ್ಧ ಕೌಂಟರ್ ಮಾಡಲಿಕ್ಕೆ ಗ್ಯಾರಂಟಿ ಅಸ್ತ್ರ ಇತ್ತು ಮತ್ತು ಎಲ್ಲಾ ಅಸಹನೆಗಳ ನಡುವೆ ಒಟ್ಟಿಗೆ ಕೂತಿದ್ರು. ಅದರ ನಡುವೆ ಈಗ ಆಗಿರುವಂತ ಬಿರ್ಕೆ ಏನಿದೆ, ಲೋಕಸಭೆಗೆ ನಿಜವಾಗ್ಲೂ ಕೂಡ ಇವರದ್ದೇ ಪಕ್ಷದ ಕಾರ್ಯಕರ್ತರ ಮೇಲೆ ಒತ್ತಡ ಆಗುತ್ತೆ ಮತ್ತು ಗೆಲುವಿನ ಕ್ರೆಡಿಟ್ ಯಾರಿಗೋಗುತ್ತೆ ಗೆದ್ರು ಕೂಡ ಅನ್ನುವಂಥ ಒಂದು ಆಯಾಮದಲ್ಲಿ ಪರಸ್ಪರ ಬಣ ಲೆಕ್ಕಾಚಾರಗಳು ಅದು ಮತ್ತಷ್ಟು ಏನು ಸೋಲಿಗೂ ಕೂಡ ಅಥವಾ ಮತ್ತಷ್ಟು ಕಳೆದುಕೊಳ್ಳಿಕ್ಕೂ ಕೂಡ ಏನು 136 ಭರ್ಜರಿ ಬಹುಮತ ಪಡೆದಿತ್ತು ಅದು ಅಷ್ಟೇ ಮಟ್ಟದಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಲೋಕಸಭೆಗೆ ಅಂತಂದ್ರೆ ಒಂದಷ್ಟು ಆತಂಕಗಳನ್ನು ಹುಟ್ಟಾಕಿರೋದಂತೂ ಸತ್ಯ. ಅವರ ಮಾತನ್ನೇ ಆಡ್ ಮಾಡ್ತಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ, ಹಿನ್ನಡೆ ಆಗುವಂತಹ ಚಾನ್ಸಸ್ಗಳ ಲೆಕ್ಕಾಚಾರ. ಇನ್ನೊಂದು ಕಡೆ ಈಗಾಗಲೇ ಇವರೇ ಹೇಳಿದ ಹಾಗೆ ಎಲ್ಲವೂ ಕೂಡ ನಾವು ಅವ್ರು DCM ಸಿಗ್ತಾ ಇಲ್ಲ, ಮಾತನಾಡೋದಕ್ಕೆ ನಮ್ಮ ಹತ್ರ ಬರ್ತಾರೆ MB ಪಾಟೀಲ್ ಅವರು ಕೂಡ ಹೇಳುವಂತಹ ಹೇಳಿಕೆಗಳು. ಮತ್ತೊಂದು ಕಡೆ ಈಗಾಗಲೇ ಈ ರೀತಿಯಾಗಿ ಎಲ್ಲದರಲ್ಲೂ ಮೂಗು ತೂರಿಸ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಘಟನೆ, ರಾತ್ರಿ ಆದಂತಹ ಒಂದು ಪಟ್ಟಿ ಬದಲಾವಣೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ಇವೆಲ್ಲದ್ರೂ ಕೂಡ ಹಿನ್ನಡೆ ಆಗುವಂತಹ ಚಾನ್ಸಸ್. ನವಿತಾ, ಇಲ್ಲಿ ನಾವು ಇದನ್ನು ಒಂದು ವಿಸ್ತೃತವಾಗಿ ಗಮನಿಸೋದಾದ್ರೆ ನಾವು ಇವತ್ತು ಏನಾಗ್ತಾ ಇದೆ, ರಿಸಲ್ಟ್ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚಿತವಾಗಿ ನಾವು ಒಂದು ಸ್ವಲ್ಪ ಹಿಂದೆ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರು ತಿಹಾರ್ ಜೈಲಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಬಂದವರನ್ನ ಭೇಟಿಯಾಗಿರ್ತಾರೆ. ಅಂದ್ರೆ ಒಂದ್ ಕಡೆಯಿಂದ ಕಾಂಗ್ರೆಸ್ ಹೈಕಮಾಂಡ್, ಸೋನಿಯಾ ಗಾಂಧಿ ನೇತೃತ್ವದ ಹೈಕಮಾಂಡ್ ಇದ್ದಿದ್ದು ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಪೂರಕವಾಗಿದ್ದಂಥದ್ದು. ಡಿ.ಕೆ. ಶಿವಕುಮಾರ್ ಆ ಒಂದು ಹೈಕಮಾಂಡ್ಗೆ ತುಂಬಾ ಹತ್ತಿರದಲ್ಲಿ ಇದ್ರು ಅಂತ. ಆದ್ರೆ ರಾಹುಲ್ ಗಾಂಧಿ ನೇತೃತ್ವದ ಹೈಕಮಾಂಡ್ ಇದೆಯಲ್ಲ, ಅಲ್ಲಿ ಸಿದ್ದರಾಮಯ್ಯನವರ ಅತಿ ಹೆಚ್ಚು ಒಂದು ಆಪ್ತತೆಯನ್ನು ಹೊಂದಿರುವಂಥದ್ದು ಮತ್ತೆ ಅವರ ಹೆಚ್ಚಿನ ಒಂದು ಅವರ ಪರ ಅಂದ್ರೆ ಅವರ ಒಲವು ಇರ್ತಕ್ಕಂಥದ್ದು ಕೂಡ ನಮಗೆ ಮೇಲ್ನೋಟಕ್ಕೆ ಗೋಚರವಾಗ್ತಿರುವಂಥದ್ದು. ಇದನ್ನ ಈಗ ರಾಜ್ಯಕ್ಕೆ ತೆಗೆದುಕೊಂಡು ಬರೋದಾದ್ರೆ ಈಗ ನಾವು ಕಳೆದ ವಿಧಾನಸಭೆ ಚುನಾವಣೆಯನ್ನ ಗಮನಿಸೋಣ. ಆ ಒಂದು ಸಂದರ್ಭದಲ್ಲಿ ಕಂಪ್ಲೀಟ್ ಪ್ಲಾನಿಂಗ್ ಇರ್ಬೋದು ಅಥವಾ ಒಂದು ಫಂಡ್ ಮೊಬಿಲೈಸೇಷನ್ ಇರಬಹುದು, ಟಿಕೆಟ್ ಕೊಡುವಂತ ವಿಚಾರದಲ್ಲಿ ಇರ್ಬೋದು, ಎಲ್ಲ ಕಡೆ ನೋಡಿದರೆ ಮುಖ ಸಿದ್ದರಾಮಯ್ಯ ಇದ್ರು ಕೂಡ ಹಿಂದೆ ನಿಂತುಕೊಂಡು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ದು ಡಿ.ಕೆ. ಶಿವಕುಮಾರ್. ಯಾರು ಕೆಲಸವನ್ನ ಮಾಡಿರ್ತಾರಲ್ಲ ಸಹಜವಾಗಿ ಒಂದಿರುತ್ತೆ, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ನನಗೆ ಯಾಕೆ ಕ್ರೆಡಿಟ್ ತಗೋಬಾರ್ದು, ನಾನು ಕಷ್ಟಪಟ್ಟಿರೋದ್ರಿಂದ ಇಷ್ಟೆಲ್ಲ ಸಾಧ್ಯ ಆಗ್ತಾ ಇದೆ ಅಂದಾಗ ನನಗೆ ಸ್ವಲ್ಪ ಆದ್ರೂ ಕ್ರೆಡಿಟ್ ಬೇಕಲ್ವಾ. ಅವ್ರು CM ಮಾಡಿ ಅಂತ ಕೇಳಿದ್ರು, CM ಆಗೋದಿಲ್ಲ ಅಂದಾಗ ಒಬ್ಬರೇ DCM ಇರಬೇಕಂದ್ರು. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಅದಕ್ಕೆ ಓಕೆ ಅಂದಿತ್ತು. ಆದ್ರೆ ತದನಂತರದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳಿದಾವಲ್ಲ, ಈಗ ಮಧು ಹೇಳಿದಾಗೆ CM ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಏನಾದರೂ CM ಆಗಿರ್ಬೇಕಾದ್ರೆ ಅವರಿಗೆ ನೇರವಾಗಿರ್ತಕ್ಕಂಥ ಕಾಂಪಿಟೇಟರ್ ಅಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ ಅವರನ್ನು ನಿಯಂತ್ರಿಸುವಂತ ಪ್ರಯತ್ನಗಳು ನಡೀತಾ ಇದಾವ ಅಂತ ಪ್ರಶ್ನೆ ಮೂಡುತ್ತೆ. ಇನ್ನು ನೀವು ಈಗ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಲೋಕಸಭೆ ಎಲೆಕ್ಷನ್ಗೆ ಇನ್ನೇನು ಹತ್ತಿರದಲ್ಲಿ ಬರ್ತಿರೋಂಥದ್ದು. ಇವತ್ತು AICC ಇದೆಲ್ಲ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನ ತಾಳಿದೆ. ಏನಂದ್ರೆ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗೋದಿಲ್ಲ. ರಾಮ ಮಂದಿರ ಉದ್ಘಾಟನೆಗೆ ಸೋನಿಯಾ ಗಾಂಧಿ ಅವರಿಗೆ, ಅಧೀರ್ ರಂಜನ್ ಚೌಧರಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಹ್ವಾನವನ್ನ ಕೊಡಲಾಗಿತ್ತಾದ್ರೂ ಕೂಡ ನಾವು ಅಲ್ಲಿಗೆ ಹೋಗೋದಿಲ್ಲ, ಅದು ಬಿಜೆಪಿ ಇವೆಂಟ್ ಆಗ್ತಾ ಇದೆ, ಹೀಗಾಗಿ ನಾವು ಅದನ್ನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕವಾಗಿ ಸ್ಪಷ್ಟ ನಿಲುವನ್ನ ತಾಳಿರುವಂತದ್ದು. ನಾವು ಅಲ್ಲಿಗೆ ಹೋಗೋದಿಲ್ಲ, ರಾಮ ಮಂದಿರ ವಿಚಾರವನ್ನ ಭಾವನಾತ್ಮಕವಾಗಿ ಎಷ್ಟೇ ಜನರಿಗೆ ಹತ್ರವಾಗಿದ್ರು ನಾವು ಅದಕ್ಕೆ ಪೂರಕವಾಗಿಲ್ಲ
ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ನಿರ್ಧಾರವನ್ನ ಮಾಡಿರುವಂಥದ್ದು. ಅದು ಕರ್ನಾಟಕದ ವಿಚಾರಕ್ಕೆ ಬಂದಾಗ ಇವತ್ತು ಹಳ್ಳಿಗಳಲ್ಲೂ ಕೂಡ ಈ ಒಂದು ಮಂತ್ರಾಕ್ಷತೆಯನ್ನ ಕೊಡುವಂಥದ್ದು, ರಾಮ ಮಂದಿರದ ಬಗ್ಗೆ ಒಂದು ಪೂಜೆಗಳು ನಡೀತಾ ಇರುವಂಥದ್ದು, ಜನರ ಒಂದು ಭಾವುಕವಾಗಿರ್ತಕ್ಕಂಥ ಕ್ಷಣ ಮೂಡಿರುವಂಥದ್ದು, ಇವೆಲ್ಲವೂ ಕೂಡ ಒಂದು ಸೆಂಟಿಮೆಂಟ್ ಬೆಳೆದ ಹಾಗೆ ಅದು ಮತವಾಗಿ ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಹೀಗಾಗಿ ಅದನ್ನ ಕೌಂಟರ್ ಮಾಡುವಂತದ್ದು ಇವೆಲ್ಲ ಕೂಡ, ಯಾಕಂದ್ರೆ ಈಗ ರಾಮ ಮಂದಿರ ಆಗೋದ್ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದರೂ ಕೂಡ ಅದಕ್ಕಿಂತ ಹಿಂಚಿತವಾಗಿ ಅದು ಒಂದು ದೊಡ್ಡ ಒಂದು ಜನಮಟ್ಟದ ಆಂದೋಲನವಾಗಿ ರೂಪಿಸಿದ್ದು ನಿಸ್ಸಂಶಯವಾಗಿ ಬಿಜೆಪಿ. ಹೀಗಾಗಿ ಆ ಕ್ರೆಡಿಟ್ ಅನ್ನು ಬಿಜೆಪಿ ತೆಗೆದುತ್ತಿರುವಂತ ಬೆನ್ನಲ್ಲೇ ಇಲ್ಲಿ ಕರ್ನಾಟಕದಲ್ಲಿ ಅದನ್ನ ಕೌಂಟರ್ ಮಾಡಬೇಕಾದಾಗ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಮೂಡಬೇಕಾಗಿತ್ತು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರೋದನ್ನು ಇಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದೆ, ಅಲ್ಲಿ ಪವರ್ ವಾರ್ ನಡೀತಾ ಇರತಕ್ಕಂಥದ್ದು. ಈಗ ನನಗೆ ಈ ಒಂದು ಪವರ್ ಬೇಕು, ನನಗೆ ಆ ಪವರ್ ಬೇಕಂತಕ್ಕಂಥ ಟಗ್ ಆಫ್ ಪವರ್ ವಾರ್ ನಡೀತಾ ಇದೆಯಲ್ಲ, ಆ ಪವರ್ ವಾರ್ ಒಂದ್ ಕಡೆ ನಡೀತಾ ಇರುವಂತದ್ದು. ಈಗ ಎಐಸಿಸಿ ತೆಗೆದುಕೊಂಡಂತ ನಿರ್ಧಾರ ಅದನ್ನ ಜನಮಾನಸಕ್ಕೆ ಹೇಗೆ ಮುಟ್ಟಿಸಲಾಗುತ್ತೆ, ಜನಮಾನಸವನ್ನ ಹೇಗೆ ಗೆಲ್ಲಾಗುತ್ತೆ ಅಂತಕ್ಕಂಥ ವಿಚಾರದಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಈ ನಡೀತಾ ಇರೋ ಟಗ್ ಆಫ್ ವಾರ್ ನೋಡಂತ ಸಂದರ್ಭದಲ್ಲಿ 5 ವರ್ಷ ಸಿದ್ದರಾಮಯ್ಯ ಅವರ ಸಿಎಂ ಆಗಬೇಕು, ಇಲ್ಲ ಇವರು ಸಿಎಂ ಆಗ್ತೀರಿ ಅಂತಂದ್ರೆ ಅದಕ್ಕೂ ಮುಂಚೆ, ಇಲ್ಲ ಅದೇ ಫೈನಲ್ ಅನ್ನೋದಾದ್ರೆ ಅದಕ್ಕೂ ಮುಂಚೆ 3 ಜನ DCM ಆಗಬೇಕು. ಸೊ ಎಲ್ಲೋದ್ರೂ ಸಿದ್ದರಾಮಯ್ಯ ಅವರ ಮೇಲುಗೈ ಆಗ್ಬೇಕು, ಅವ್ರ ತಂಡದ ಮೇಲುಗೈ ಆಗ್ಬೇಕು. DK ಶಿವಕುಮಾರ್ಗೆ ಅವ್ರು ಅಂದುಕೊಂಡಿದ್ದು ಎಲ್ಲವೂ ಕೂಡ ಕಳೆದ ಸಲ ಏನಾಯ್ತು ಸಿಂಗಲ್ DCM, ಆ ತರ ಈ ಸಲ ಆಗ್ಲಿಕ್ಕೆ ಬಿಡಬಾರ್ದು ಅಂದುಕೊಂಡಿದ್ದೆಲ್ಲವೂ ಕೂಡ ಅನ್ನೋದನ್ನ ಲೆಕ್ಕಾಚಾರ ಅಂತ ನಾವು ಇಲ್ಲಿ ಇನ್ನೊಂದು ಗಮನಿಸಬೇಕಾಗುತ್ತೆ. ಕಳೆದ ಬಾರಿ ಸಿದ್ದರಾಮಯ್ಯ ಸಿಎಂ ಆದಂತ ಸಂದರ್ಭದಲ್ಲಿ ಎಷ್ಟು ಸುಮಾರು 6 ರಿಂದ 7 ತಿಂಗಳ ಕಾಲ ಒಂದು ಮಂತ್ರಿ ಪದವಿಯನ್ನು ಕೂಡ DK ಶಿವಕುಮಾರ್ ಅವರಿಗೆ ಕೊಟ್ಟಿರೋದಿಲ್ಲ. ಹೀಗಾಗಿ ಅಂದ್ರೆ ಅದು ಎಲ್ಲ ಒಂದ್ ಕಡೆ ಸೂಚನೆಯನ್ನು ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ರು ಕೂಡ ನೀವು ಹೇಳಿದಾಗೆ ಲೋಕಸಭೆ ಚುನಾವಣೆ ಒಂದು ರಿಸಲ್ಟ್ ಇರಬಹುದು, ಅದು ಚುನಾವಣೆ ಇರಬಹುದು, ಖಂಡಿತವಾಗಿ ಕಾರ್ಯಕರ್ತರ ಮೇಲೆ ದೊಡ್ಡ ಒತ್ತಡವಂತೂ ಬೀಳೋದ್ರಲ್ಲಿ ಸಂಶಯ ಕಂಡು ಬರುತ್ತೆ. ಇದನ್ನ ಯಾವ ರೀತಿಯಾಗಿ ಸಾರ್ಟ್ ಔಟ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಲೋಕಸಭಾ ಚುನಾವಣೆಗೆ ಕೆಲವು ತಿಂಗಳು ಬಾಕಿ ಇರುವ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಈಗಿನ ಟ್ರೆಂಡ್ ಏನಿದೆ, ಅಲ್ಲಿನ ಘಟಾನುಘಟಿ ನಾಯಕರು ಏನ್ ಹೇಳ್ತಾರೆ, ಆಕಾಂಕ್ಷಿಗಳು ಯಾರ್ಯಾರು, ಎಷ್ಟು ಜನ ಇದ್ದಾರೆ, ಯಾರ ಬಲಾಬಲ ಯಾವ ರೀತಿಯಾಗಿದೆ ಅನ್ನೋದನ್ನ ಹೇಳ್ತೀವಿ. ಇಂದಿನ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ನೋಡೋಣ. ದಿನೇ ದಿನೇ ರಂಗೇರ್ತಾ ಇದೆ ಕಲ್ಪತರು ನಾಡು ತುಮಕೂರು ಲೋಕಸಭಾ ಕ್ಷೇತ್ರ. ಕಮಲ ದಳ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಫೈನಲ್ ಆಗಿಲ್ಲ. ಇನ್ನೂ ಕೂಡ ಯಾರು ಟಿಕೆಟ್ ಅನ್ನ ಪಡಿತಾರೆ, ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಗೊತ್ತಿದೆ. ಆದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿರುವಂತಹ ಸಂದರ್ಭದಲ್ಲಿ ಯಾರು ಕೊನೆಯದಾಗಿ ಅಭ್ಯರ್ಥಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಮುದ್ದಹನುಮೇಗೌಡ ಗರ್ವಾಪ್ಸಿ ಮುನ್ಸೂಚನೆ ಇದೆ, ಕಮಲದಳದ ಅಭ್ಯರ್ಥಿ ಕುತೂಹಲ ಇದೆ ಯಾರು ಆಗ್ತಾರೆ ಅನ್ನೋದು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ತುಮಕೂರಿನಲ್ಲಿ ಕಾರ್ಯಕರ್ತರ, ಶಾಸಕರು, ಮಾಜಿ ಶಾಸಕರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಬೇರೆ ಬೇರೆ ಕಾಂಗ್ರೆಸ್ನ ಘಟಕಗಳು ಅವರ ಅಭಿಪ್ರಾಯವನ್ನು ಪಡ್ಕೊಂಡಿದ್ದೇವೆ. ಇದು ಒಂದು ಹಂತದ ಅಭಿಪ್ರಾಯ ಸಭೆ. ಇನ್ನೂ ಒಂದೆರಡು ಹಂತದಲ್ಲಿ ನಾವು ಸಭೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಮಾಡಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು KPCC ಅಧ್ಯಕ್ಷರಿಗೆ ನಮ್ಮ ವರದಿಯನ್ನು ಕೊಡ್ತೇವೆ. ಅದಾದಮೇಲೆ ಪಕ್ಷದವರು ತೀರ್ಮಾನವನ್ನು ಮಾಡ್ತಾರೆ. ಜನಗಳ ಜೊತೆಗೆ, ಕಾರ್ಯಕರ್ತರ ಜೊತೆಗೆ 24/7 ಇದ್ದು ಸ್ಪಂದಿಸ್ಕೊಂಡಿದ್ದೀವಿ. ನೀವೇನೋ ಸರ್ವೆ ತಗೊಂಡ್ರೆ, ಜನಗಳು ಒಪಿನಿಯನ್ ತಗೊಂಡ್ರೆ, ನಂಬರ್ 1 ಸ್ಥಾನ ಯಾವುದೇ ಪಕ್ಷ ಆಗಿರಲಿ ಅದು ಮುರಳೀಧರ ಹಾಲಪ್ಪ. ಪ್ರಾರಂಭ ಕಾಂಗ್ರೆಸ್ ಪಕ್ಷದಿಂದ ಎಂಟ್ರಿ, ಈಗಲೂ ಅಷ್ಟೇ. ಕೊಟ್ರೆ ಟಿಕೆಟ್ ಕೊಟ್ರೆ ಹೌದು ಆ ದಕ್ಷತೆ ಸಾಮರ್ಥ್ಯ ಇದೆ ಅಂತೇಳಿ ಯಾವ್ಯಾವ ಹುದ್ದೆ ಕೊಟ್ಟಿದ್ರು ಪಕ್ಷದಿಂದ ಪ್ರತಿ ಒಂದರಲ್ಲೂ ಸಾಮರ್ಥ್ಯನ ತೋರಿಸಿದ್ರು. ರಾಜಣ್ಣ ಅವರು ಅವರ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ, ನನಗೆ ಅವಕಾಶ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ. ಅದೇ ರೀತಿ ಮುರಳೀಧರ ಹಾಲಪ್ಪನವರು ನನಗೂ ಅವಕಾಶ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ಸೋಮಣ್ಣ ಅವ್ರದ್ದು ನಿಲುವು ಏನು ಗೊತ್ತಿಲ್ಲ, ಅವರು ಬಿಜೆಪಿ ಪಕ್ಷದಿಂದ ಇರೋದ್ರಿಂದ ಅವ್ರಿನ್ನೂ ನಮ್ಗೆ ಅವ್ರದ್ದು ಏನನ್ನೋದು ಗೊತ್ತಿಲ್ಲ. TB ಜಯಚಂದ್ರ ಸಾಹೇಬರು ರಾಹುಲ್ ಗಾಂಧಿ ಅವ್ರಿಗೆ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುದ್ದನ್ಮೇಗೌಡರು ಅವ್ರದ್ದು ಏನಂತ ಇನ್ನು ನಮ್ ಲೆವೆಲ್ಗಂತ ಏನು ಗೊತ್ತಿಲ್ಲ. ಮುಖಂಡರು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೀವಿ. ತುಮಕೂರು ಲೋಕಸಭಾ ಕ್ಷೇತ್ರ ಯಾವ ರೀತಿಯಾಗಿದೆ, ರಣಕಣದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಈಗಾಗಲೇ ಕಮಲದಳ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂತಹ ಕುತೂಹಲ ಕೂಡ ಅಷ್ಟೇ ಇದೆ. ಈಗಾಗಲೇ ನಾವು ಗಮನಿಸಿದ್ವಿ ಅಂದ್ರೆ ದೇವೇಗೌಡರು ಸ್ಪರ್ಧಿಸುವಂತಹ ಒಂದು ಕ್ಷೇತ್ರ ಆಗಿರುವಂತಹ ಸಂದರ್ಭದಲ್ಲಿ ಈಗ ಮೈತ್ರಿ ಆದ್ರೆ ಎಷ್ಟರ ಮಟ್ಟಿಗೆ ಈಗ ಈ ಮೈತ್ರಿಗೆ ಚಾನ್ಸಸ್ ಇದೆ, ಕಾಂಗ್ರೆಸ್ಗೆ ಇರುವಂತಹ ಚಾನ್ಸಸ್ ಇರೋದ್ರ ಬಗ್ಗೆ ನೋಡಿ. ಪಕ್ಷದ ಗೆಲುವಿನ ವ್ಯತ್ಯಾಸ ಬದಲಾಗಬಹುದಾದ್ರೆ ಕಳೆದ ಸಲನೂ ಮೈತ್ರಿ ಇದ್ದಿದ್ದು, ಮೈತ್ರಿ ಸೋಲ್ತು. ಈ ಸಲ
ಮೈತ್ರಿ ಗೆಲ್ಲುತ್ತಾ ಇಲ್ವಾ, ಈ ಸಲನೂ ಮೈತ್ರಿ ಅಭ್ಯರ್ಥಿ ಇದೆ, ಗೆಲ್ಲುತ್ತಾ ಇಲ್ವಾ ಅನ್ನೋ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ನಾಯಕರುಗಳು ಒಂದು ಹಂತದಲ್ಲಿ ಒಂದಾಗ್ಬೋದು, ಆದರೆ ಕಾರ್ಯಕರ್ತಗಳು ಮತ್ತು ಎರಡನೇ ಹಂತದ ನಾಯಕರುಗಳು ಅಷ್ಟೇ ಮಟ್ಟದಲ್ಲಿ ಏನು ಜೆಲ್ ಆಗ್ತಾರ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಹಳೆ ಮೈಸೂರಿನ ರಾಜಕೀಯ ವೈರುಧ್ಯವೇ ಅಂಥದ್ದು. ಇಲ್ಲಿ ತೀರಾ ನೆಕ್ ಟು ನೆಕ್ ಇರುವಂಥದ್ದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ. ಆ ಸಂದರ್ಭದಲ್ಲಿ ಕೆಲವು ಕಡೆ JDS ವರ್ಸಸ್ ಕಾಂಗ್ರೆಸ್ ಇತ್ತು. ಆ ಸಂದರ್ಭದಲ್ಲಿ ಅದೇ JDSನ ಮುಖಂಡರು ಇವತ್ತು ಬಿಜೆಪಿ ಜೊತೆ ನಿಂತಿದ್ದಾರೆ ಅಂತ ಸಂದರ್ಭದಲ್ಲಿ ಬಿಜೆಪಿ ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಆದರೆ ತುಮಕೂರು ಅಂತ ಭಾಗದಲ್ಲಿ ಏನು ಮೋದಿಯವರ ವೈಯಕ್ತಿಕ ಏನು ಅಭಿಮಾನಿ ಪಡೆ ವರ್ಚಸ್ಸು ಮತ್ತು ಏನು ನಾಯಕತ್ವದ ಪ್ರಬಲ ವರ್ಚಸ್ಸು ಮತ್ತು ಲಿಂಗಾಯತ ಮತ ಬ್ಯಾಂಕ್ ಏನಿದೆ 3.25 ಲಕ್ಷದವರೆಗೆ, ಅದು ಕೂಡ ಏನು ಸಿದ್ಧಗಂಗಾ ಮಠ ಕೇಂದ್ರಿತವಾಗಿ ನಡೆಯುವಂಥ ರಾಜಕಾರಣ, ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರ ಏನು ಅಧ್ಯಕ್ಷತೆಯಲ್ಲಿ ಹೊಸದಾಗಿ ಏನು ಒಂದಷ್ಟು ವರ್ಚಸ್ಸು ಸಿಕ್ಕಿದೆ ಅವರಿಗೆ ವೈಯಕ್ತಿಕವಾಗಿ. ಆ ಮೂಲಕ ತಮ್ಮ ಸಮುದಾಯದ ಏನು ಮತಗಳಿಕೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅನುಕೂಲಗಳು ಇವೆಲ್ಲವೂ ಕೂಡ ಪ್ಲಸ್ ಕಂಡೇ ಕಾಣುತ್ತೆ. ಆದರೆ ಮುದ್ದಾನಮೇಗೌಡರ ಬಗ್ಗೆ ಇವತ್ತು ಕೂಡ ಏನು ಮೀಟ್ ಮಾಡಿರುವಂಥದ್ದು KN ರಾಜಣ್ಣ ಅವರನ್ನ. ಸೊ ಮತ್ತು ವಾಪಸ್ ಹೋಗ್ತಾರೆ, ಯಾಕಂದ್ರೆ ಯಾವ ಕಾರಣದಿಂದ ಅವರು ದೇವೇಗೌಡರ ಕಾರಣದಿಂದ ವಾಪಸ್ ಬಂದಿರೋ ದಡದ ಕಾರಣದಿಂದ ಮೈತ್ರಿ ಅಭ್ಯರ್ಥಿಗಾಗಿ ನನ್ನನ್ನು ಬಲಿ ಕೊಡಲಾಯಿತು ಅಂತ. ಈಗ ಮತ್ತೆ ಮೈತ್ರಿ ಅಭ್ಯರ್ಥಿಗಾಗಿ ನನ್ನನ್ನು ಬಲಿ ಕೊಡ್ತಾರೆ ಅಥವಾ ನನ್ನನ್ನು ಚೂಸ್ ಮಾಡಲ್ಲ ಅಂತ ಸಂದರ್ಭದಲ್ಲಿ ಖಂಡಿತವಾಗಿ ವಲಸೆ ಹೋಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆ ಬಗ್ಗೆ ಮಾತುಕತೆಗಳು ನಡೀತಿದೆ. ಆ ಮೂಲಕ ಅಲ್ಲಿ ಏನು ಕೌಂಟ್ರ್ ಕೊಡ್ಲಿಕ್ಕೂ ಕೂಡ ಪರಮೇಶ್ವರು, ರಾಜಣ್ಣ ಅವರು, DK ಶಿವಕುಮಾರ್ ಅವರ ಕಾರ್ಯತಂತ್ರ ಕೌಂಟ್ರ್ ಕೊಡ್ಲಿಕ್ಕೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ಸೋಮಣ್ಣ ಅವರು, ಜಯಚಂದ್ರ ಅವರ ಮಗನಿಗೂ ಕೂಡ ಟಿಕೆಟ್ ನ ಕೇಳ್ತಾ ಇದ್ದಾರೆ. ಸೊ ಇದು ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತದ್ದು. ರಾಜಣ್ಣ ಅವರೇ ಸ್ಪರ್ಧೆ ಮಾಡ್ಲಿ ಅನ್ನೋ ಸಚಿವರ ಸ್ಪರ್ಧೆಗೆ ಏನು ಒಂದಷ್ಟು ರೆಡಿ ಇರಿ ಅಂತ ಮಾನಸಿಕವಾಗಿ ಹೇಳಿದೆ. ನೆನ್ನೆ ಮೀಟಿಂಗ್ ಅಲ್ಲೂ ಕೂಡ ಸುರ್ಜೇವಾಲಾ ಹೇಳಿದ್ದಾರೆ. ಅಂತದೊಂದು ಪ್ರಸ್ತಾಪ ಏನಿದೆ, DK ಶಿವಕುಮಾರ್ ಅವರ ಕಾರ್ಯತಂತ್ರದ ಭಾಗವಾಗಿಯೂ ಕೂಡ ಕೆಲವು ಸಚಿವರುಗಳನ್ನ, ಹಿರಿಯ ಸಚಿವರುಗಳನ್ನ ಕಣಕ್ಕಿಳಿಸಬೇಕು ಅಂತ ಅದರಲ್ಲಿ ರಾಜಣ್ಣ ಅವ್ರ ಲಿಸ್ಟ್ ಇದೆ. ಯಾಕಂದ್ರೆ ಓಪನ್ ಆಗಿ ಮಾತನಾಡ್ತಾ ಇರುವಂತರಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ DCM ಬಗ್ಗೆ ಏನು ಪದೇ ಪದೇ ಮಾತನಾಡ್ತಾ ಇರುವಂತದ್ದು ಮತ್ತು ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಮಾಡ್ತಿರೋ ಅಗ್ರಗಣ್ಯರಲ್ಲಿ ರಾಜಣ್ಣ ಕೂಡ ಇದ್ದಾರೆ. ಸೊ ಅವರು ನಿಲ್ಲಿಸ್ತಾರ ಅಥವಾ ಅವರು ಒಂದ್ಸಲ ವೈಯಕ್ತಿಕವಾಗಿ ಹೇಳಿದ್ದಾರೆ ಹೈಕಮಾಂಡ್ ಸೂಚಿಸಿದ್ರೆ ನಿಲ್ತೀನಿ ಅಂತ, ಆದರೆ ಸೂಚನೆ ಕೊಡ್ತಾರಾ ಅನ್ನುವಂಥ ಪ್ರಶ್ನೆಯಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರಾ ಇಲ್ವಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಜೊತೆಗೆ ಒಕ್ಕಲಿಗರು ಪ್ರಾಬಲ್ಯ ಇರೋದ್ರಿಂದ ಯಾವ ಕ್ಯಾಂಡಿಡೇಟನ್ನ ಹುಡುಕ್ತಾರೆ ಅನ್ನೋದು ಕಾಂಗ್ರೆಸ್ಗೆ ಸದ್ಯದ ಮಟ್ಟಿಗೆ ಕ್ಯಾಂಡಿಡೇಟ್ಗಳ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರನ್ನೇ ಆಗ್ತಾರೆ ಅಥವಾ ಮುದ್ದಹನುಮೇಗೌಡರನ್ನ ವಾಪಸ್ ಕರ್ಕೊಂಡ್ಬರ್ತಾರ ಅನ್ನೋದು ಒಂದು ಕುತೂಹಲ. ಇನ್ನು ಬಿಜೆಪಿಯಲ್ಲಿ ಮಾಧುಸ್ವಾಮಿ ಅಂತವರು ಮನೇಲಿ ಕೂತಿದ್ದಾರೆ, ಅಜ್ಞಾತವಾಸ 5 ವರ್ಷ ಇರಬೇಕಾ ಮತ್ತು ವಾಪಸ್ ತರಬೇಕಾ ಅಂತಂದ್ರೆ ವಿರೋಧಗಳಿದೆ. ಯಾಕಂದ್ರೆ ಬಸವರಾಜ್ ಅವರು ಇಳಿಯುವಂಥ ಸಂದರ್ಭದಲ್ಲಿ ಸೋಮಣ್ಣ ಬರಲಿ ಅಂತ ಹೇಳಿದ್ರು. ಸೋಮಣ್ಣ ಕೂಡ ತೆರೆಮರೆಯಲ್ಲಿ ತುಮಕೂರಿಗಾಗಿ ಹೋರಾಟವನ್ನು ಮಾಡ್ತಾ ಇರೋದು ಗೊತ್ತಿರುವಂಥ ವಿಚಾರಣೆ. ಆದರೆ ಅದಕ್ಕೆ ವಿಜೇಂದ್ರ ಬಣ ಅಥವಾ ಯಡಿಯೂರಪ್ಪನವರು ಯಾವ ರೀತಿ ಶ್ರೀರಕ್ಷೆಯನ್ನು ಕೊಡ್ತಾರೆ, ಓಕೆ ಮಾಡ್ತಾರೆ, ಗ್ರೀನ್ ಸಿಗ್ನಲ್ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇದೆ. ಅದರ ಹೊರತಾಗಿ ರವಿಶಂಕರ್ ಬಿಜೆಪಿ ಜಿಲ್ಲಾಧ್ಯಕ್ಷರಿದ್ದಾರೆ. ಮುದ್ದಹನುಮೇಗೌಡರನ್ನ ಉಳಿಸ್ಕೊಂಡ್ರು ಪ್ರಾಮಿಸ್ ಮಾಡಿ ಏನಾದರೂ ಅವ್ರನ್ನ ಟಿಕೆಟ್ ಕೊಡ್ತಾರ ಅನ್ನೋ ಕುತೂಹಲನೂ ಕೂಡ ಇದೆ. ಜೊತೆಗೆ ಸಿದ್ಧಗಂಗಾ ಏನು ಆಸ್ಪತ್ರೆಯ ಪರಮೇಶ್ ಅವರು ಕೂಡ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದು ಬಿಜೆಪಿಯ ಲೆಕ್ಕಾಚಾರ. ಆದರೆ ವೈಯಕ್ತಿಕ ವರ್ಚಸ್ಸು ಮತ್ತು ಕಳೆದ ವಿಧಾನಸಭಾ ಚುನಾವಣೆ ಅವಧಿಗೂ ಮುನ್ನ ನಡೆದಂಥ ಬಿಜೆಪಿ ಆಡಳಿತಾವಧಿಯಲ್ಲಿ ಆದಂಥ ಒಂದಷ್ಟು ಏನು ಚಟುವಟಿಕೆಗಳೇನಿದೆ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸೇರಿದಂತೆ HAL ಘಟಕ ಇರ್ಬೋದು ಮತ್ತು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಹಿನ್ನೆಲೆಯಲ್ಲಿ ಅದು ಮತ ಗಳಿಕೆ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಕುತೂಹಲ ಮತ್ತು ಲೋಕಲ್ ಆಗಿ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರ ಭಿನ್ನಾಭಿಪ್ರಾಯಗಳನ್ನು ಮೈನಸ್ ಸೋಮಣ್ಣ, ಮೈನಸ್ ಬಸವರಾಜು, ಮೈನಸ್ ಮಾಧುಸ್ವಾಮಿ, ಈ ಎಲ್ಲ ಮೈನಸ್ಗಳನ್ನು ಇಟ್ಕೊಂಡು ಪ್ಲಸ್ ಯಾವ ರೀತಿ ಮಾಡಬೇಕು ಮತ್ತು ಮಾಡ್ತಾರೆ ಅನ್ನೋ ಸವಾಲನ್ನು ಯಾವ ರೀತಿ ನಿಭಾಯಿಸ್ತಾರೆ ವಿಜೇಂದ್ರ ಅನ್ನೋದ್ರ ಮೇಲೆ ಅಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ನಿಂತವೆ. ಸಹಜವಾಗಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತಗಳು, OBC ಮತಗಳು, ಒಕ್ಕಲಿಗ ಮತಗಳು ಮತ್ತು ಹಳೆ ಮೈಸೂರಿನ 8 ಸ್ಥಾನಗಳನ್ನು ಟಾರ್ಗೆಟ್ ಏನು ಇಟ್ಕೊಂಡಿದ್ದಾರೆ DK ಶಿವಕುಮಾರ್. ಅದರಲ್ಲಿ ತುಮಕೂರು ಕೂಡ ಇದೆ, ಮಂಡ್ಯ, ಹಾಸನ ರೀತಿ ತುಮಕೂರು ಕೂಡ ಇದೆ. ತುಮಕೂರಲ್ಲಿ ವಿನ್ನಬಿಲಿಟಿ ಫ್ಯಾಕ್ಟರ್ಸ್ ಕೂಡ ಇರೋದ್ರಿಂದ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ ಮತ್ತು ಗ್ಯಾರಂಟಿಯ ಬಲವು ಇವೆಲ್ಲದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ತುಮಕೂರನ್ನ ಇಟ್ಕೊಂಡಿದೆ. ಗುಡಿ ಇಲ್ಲಿ ಈಗಾಗಲೇ ನಾವು ಗಮನಿಸಿದ್ರೆ ಬಿಜೆಪಿಗಳಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಅಥವಾ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಕಾಂಗ್ರೆಸ್ನಲ್ಲಿ ನಾವು ಲೆಕ್ಕ ಅಂದ್ರೆ ನೋಡ್ಬೇಕು ಯಾರನ್ನ ಇಲ್ಲಿ ಕಣಕ್ಕೆ ಇಳಿಸ್ತಾರೆ ಅನ್ನುವಂಥದ್ದು. ಆಕಾಂಕ್ಷಿಗಳು 1-2-3 ಇರೋದನ್ನ ನಾವು ಗಮನಿಸ್ತೀವಿ. ಬಟ್ ಇಲ್ಲಿ ಏನೆಲ್ಲ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನವಿತಾ? ನಾವು ಗಮನಿಸೋದಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಗಮನಿಸೋದಾದ್ರೆ 1 ಅಥವಾ 2 ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಬಿಜೆಪಿಗೆ ಭದ್ರಕೋಟೆ ಅಂತ ಇರ್ತಕ್ಕಂಥದ್ದು ಈ ಭಾಗದಲ್ಲಿ ಅಂದ್ರೆ ತುಮಕೂರು. ನಾವು ತುಮಕೂರಿನಲ್ಲಿ ಸತತವಾಗಿ ಗಮನಿಸೋದಾದ್ರೂ ಕೂಡ JS ಬಸವರಾಜ್ ಒಂದು ಬಾರಿ ಅವರು ಕಾಂಗ್ರೆಸ್ನಿಂದನೂ ಸಂಸದರಾಗಿರ್ತಾರೆ, ನಂತರ ಬಿಜೆಪಿಗೆ ಬರ್ತಾರೆ, ಬಿಜೆಪಿಯಲ್ಲೂ ಕೂಡ ಸಂಸದರಾಗಿರುವಂಥವ್ರು. 2019ರಲ್ಲಿ ಮುದ್ದಹನುಮೇಗೌಡರು ಪರವಾಗಿರ್ತಕ್ಕಂಥ ಒಲವು ಖಂಡಿತವಾಗಿ ಇರುತ್ತೆ. ಯಾಕಂದರೆ HD ದೇವೇಗೌಡರು ಮತ್ತು JS ಬಸವರಾಜ್ ವಿನ್ನೇಬಿಲಿಟಿ ಅಂತರವನ್ನು ಗಮನಿಸಿದರೆ ಕೆಲವು ಸಾವಿರ ಮಾತ್ರ. ಆ 1000 ಮತಗಳ ಅಂತರದಲ್ಲಿ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಇವರು HD ದೇವೇಗೌಡರು ಸೋತಂಥದ್ದು. ಒಂದು ವೇಳೆ ಮುದ್ದಹನುಮೇಗೌಡರೇ ನಿಂತಿದ್ರೆ ಬಹುತೇಕವಾಗಿ ಗೆಲ್ಲುವಂಥ ಚಾನ್ಸಸ್ ಇತ್ತು 2019ರಲ್ಲಿ. ಆದರೆ ಇವತ್ತು ಕಾಲ ಬದಲಾಗಿರ್ತಕ್ಕಂಥದ್ದು, ಸಮಯ ಸಾಕಷ್ಟು ಬದಲಾಗಿದೆ. ಈಗೇನಾಗ್ತಾ
ಇದೆ ಅಂತ ಗಮನಿಸೋದಾದ್ರೆ, ಒಂದು ಕಡೆ ಮುದ್ದು ಹನುಮೇಗೌಡರಿಗೆ ಏನಾದರೂ ಬಿಜೆಪಿ ಟಿಕೆಟ್ ಸಿಗುವಂತ ಸಾಧ್ಯತೆ ಇದೆಯಾ? ಸಿಕ್ಕಂತ ಸಂದರ್ಭದಲ್ಲಿ ಅವರ ವಿನ್ಯಾಬಿಲಿಟಿ ಇದೆಯಲ್ಲ ಸ್ವಲ್ಪ ಹೆಚ್ಚಾಗೋದ್ರಲ್ಲಿ ಸಂಶಯ ಕಂಡುಬರೋದಿಲ್ಲ. ಯಾಕಂದ್ರೆ ಒಂದು ಕಡೆಯಿಂದ ಲಿಂಗಾಯತರು ಅತಿ ಹೆಚ್ಚುವಾಗಿ ಇರ್ತಕ್ಕಂಥದ್ದು, ಜೊತೆಗೆ ಒಕ್ಕಲಿಗರು ಕೂಡ ಎರಡನೇ ಒಂದು ಮತದಾರರನ್ನು ನೋಡೋದಾದ್ರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಕ್ಕಲಿಗರಲ್ಲಿ. ಹೀಗಾಗಿ ಸಹಜವಾಗಿ ಒಕ್ಕಲಿಗರು ಮತ್ತು ಲಿಂಗಾಯತರು ಒಟ್ಟಾಗಿ ಬಂದ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಬಿಜೆಪಿ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯಗಳು ಕಂಡು ಬರೋದಿಲ್ಲ. ಆದ್ರೆ ಮುದ್ದು ಹನುಮೇಗೌಡರಿಗೆ ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಎರಡನೇದಾಗಿ ಬಂದಂತ ಸಂದರ್ಭ ನೋಡೋದಾದ್ರೆ ಇಲ್ಲಿ ಸೋಮಣ್ಣ ಅವ್ರ ಮಗನ ಹೆಸರು ಕೇಳಿ ಬರ್ತಿರೋದು. ಹೀಗಾಗಿ ಒಂದು ಕಡೆಯಿಂದ ಸ್ಟ್ರಾಟಜಿ ವೈಸ್ ಬಂದ್ರೆ ಬಿಜೆಪಿ ನಿಸ್ಸಂಶಯವಾಗಿ ಇವತ್ತಿನ ಸಂದರ್ಭವನ್ನು ಗಮನಿಸ್ತಾ ಇದ್ರೆ ಹೊಸ ಕ್ಯಾಂಡಿಡೇಟ್ ಅಂತೂ ಅಲ್ಲಿ ಬಂದೇ ಬರುತ್ತೆ. ಅಲ್ಲಿ ಮೈತ್ರಿ ಬರ್ತಾ ಅಥವಾ ಬಿಜೆಪಿಯಿಂದ ಬಂದ್ರು ಹೊಸಬ್ರು. ಯಾಕಂದ್ರೆ JS ಬಸವರಾಜ್ ಈಗ 80 ವರ್ಷವನ್ನ ಆಗಿರುವಂತದ್ದು, ಖಂಡಿತವಾಗಿ ಅವರಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ತೀರಾ ಕಡಿಮೆ ಇರೋದು. ಹೀಗಾಗಿ ಸಹಜವಾಗಿ ಅಲ್ಲಿ ಮೋದಿ ಯಾವ ರೀತಿ ಅಂತ ಕೆಲಸವನ್ನ ತುಮಕೂರಿನಲ್ಲಿ ಮಾಡಿದ್ದಾರೆ. ಅದೇ ಒಂದು ಅಂಶ ವಿನ್ಯಬಿಲಿಟಿ ಆಗುವಂತದ್ದು ಬಿಜೆಪಿಗೆ. ಅದನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಗ್ಯಾರಂಟಿ ಸ್ಕೀಮ್ಗಳಿರ್ಬೋದು, ಆದ್ರೆ ಅಲ್ಲಿರ್ತಕ್ಕಂಥ ಒಳ ಜಗಳ ಈಗ ನೋಡ್ತಾ ಇದೆಯಲ್ಲ, ಈಗ ರಾಜಣ್ಣ ಅವ್ರಿಗೆ ಕೊಡ್ತಾರಾ ಅಥವಾ ಬೇರೆಯವ್ರಿಗೆ ಕೊಡ್ತಾರಾ, ಈಗ TB ಜಯಚಂದ್ರ ಅವ್ರ ಮಗನಿಗೆ ಕೊಡ್ತಾರಾ ಅಥವಾ ಅವರಿಗೆ ಕೊಡ್ತಾರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಆಯಾಮದಲ್ಲಿ ನಾವು ಗಮನಿಸೋದಾದ್ರೆ ಏಷ್ಯಾದ ಅತಿ ದೊಡ್ಡ ಹೆಲಿಕಾಪ್ಟರ್ ಫ್ಯಾಕ್ಟರಿ ಇರೋದಲ್ಲಿ ತುಮಕೂರಲ್ಲಿ. ಅದನ್ನು ಉದ್ಘಾಟನೆ ಮಾಡಿದಂಥವ್ರು ಯಾರು? ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅದೇ ರೀತಿಯಾಗಿ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟರಿ ಇರತಕ್ಕಂಥದ್ದು ತುಮಕೂರಿನಲ್ಲಿ. ಅದನ್ನು ಉದ್ಘಾಟನೆ ಮಾಡಿದಂಥವ್ರು ಯಾರು? ಅದನ್ನ ಅಗೇನ್ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು, ಜೊತೆಗೆ HL ಘಟಕಗಳನ್ನ ಮಾಡಿರುವಂಥದ್ದು. ಹೀಗೆ ಸಾಕಷ್ಟು ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಕೇಂದ್ರದಿಂದ ಬಂದಿರುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಯೋಜನೆಗಳು ಬಂದಂತ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ 2 ಅಥವಾ 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಮಕೂರು. ಧಾರವಾಡಕ್ಕೆ ಕೆಲವು ಯೋಜನೆಗಳು ಬಂದಿದ್ದಾವೆ ಅನ್ನೋದು ಹೊರತುಪಡಿಸಿದ್ರೆ ತುಮಕೂರಿಗೆ ಅತಿ ಹೆಚ್ಚು ಯೋಜನೆಗಳು ಬಂದಿರುವಂಥದ್ದು. ಹೀಗಾಗಿ ಬಿಜೆಪಿ ಮಾತ್ರ ಅಲ್ಲಿ ಮೋದಿ ಹೆಸರಿನಲ್ಲೇ ಹೋಗುವಂತ ಸಾಧ್ಯತೆಗಳಿದೆ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ರಾಜಣ್ಣ ಇರಬಹುದು ಅಥವಾ ಪರಮೇಶ್ವರ್ ಇರಬಹುದು, ಇವ್ರು ಯಾರಾದರೂ ಅಲ್ಲಿ ಚುನಾವಣೆ ನಿಂತ ಸಂದರ್ಭ ಬಂದ್ರೆ ಖಂಡಿತವಾಗಿಯೂ ಕೂಡ ಒಂದು ಪೈಪೋಟಿ ಆಗುತ್ತೆ. ಆ ಪೈಪೋಟಿಯಲ್ಲಿ ಗೆಲ್ಲೋರು ಯಾರು ಅದನ್ನ ಮತದಾರ ಪ್ರಭುನೇ ನಿರ್ಧಾರ ಮಾಡ್ತಾರೆ. ಆದ್ರೆ ಈಗ ಮೇಲ್ನೋಟಕ್ಕೆ ಗಮನಿಸೋದಾದ್ರೆ ಖಂಡಿತವಾಗಿ ಒಂದು ಕಡೆಯಿಂದ ನೋಡಿದ್ರೆ ಬಿಜೆಪಿಗೆ ಮೇಲ್ಗೈ ಇರೋ ತರ ಅಂತೂ ಕಂಡು ಬರ್ತಾ ಇದೆ. ಈಗ ರಾಹುಲ್ ಗಾಂಧಿಯ ವಿಚಾರ ಕೂಡ ಒಂದಷ್ಟು ಪ್ರಸ್ತಾಪ ಆಗ್ತಿದ್ದಿಲ್ಲ. ಅಚ್ಚರಿಯ ಅಭ್ಯರ್ಥಿ ಆಗುವ ಚಾನ್ಸಸ್ ಕಾಣಿಸ್ತಾ ಇದೆಯಾ ಕಾಂಗ್ರೆಸ್ ಕಡೆ? ನೋಡಿ, ರಾಹುಲ್ ಗಾಂಧಿ ಅವರ ಹೆಸರು ಕೋಲಾರದಲ್ಲೂ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲೂ ಬರ್ತಾ ಇದೆ, ಹಾಗೆ ತುಮಕೂರಲ್ಲೂ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಮೈತ್ರಿ ಅಭ್ಯರ್ಥಿಯಾಗಿ ಯಾರ್ಯಾರನ್ನೋ ಕರ್ಕೊಂಡ್ಬಂದು ಕನ್ಫ್ಯೂಷನ್ ಮಾಡೋಕ್ಕಿಂತ ಕುಮಾರಸ್ವಾಮಿ ಅವರು ಬರಲಿ ಅಂತ JDS ಲೋಕಲ್ ಘಟಕ ಕೂಡ ಕೇಳ್ತಾ ಇದೆ. ಸೊ ಅಲ್ಲಿ ಒಂದು ಕ್ಲಾಶ್ ಆಫ್ ಟೈಟನ್ಸ್ ನ ಮಾಡಬೇಕು. ಆ ಮೂಲಕ ಅಂದ್ರೆ ವರ್ಚಸ್ಸಿರುವಂತ ನಾಯಕರುಗಳನ್ನ ಇಟ್ಕೊಂಡಂತ ಸಂದರ್ಭ ಅಥವಾ ದೊಡ್ಡ ಹೆಸರುಗಳನ್ನ ಚಾಲ್ತಿಗೆ ಸಂದರ್ಭದಲ್ಲಿ ತಂದಂತ ಸಂದರ್ಭದಲ್ಲಿ ಸಹಜವಾಗಿ ವೋಟ್ ಗೇನ್ ಆಗುವಂತ ಸಾಧ್ಯತೆಗಳಿದೆ ಅಂತ. ಆದ್ರೆ ರಾಹುಲ್ ಗಾಂಧಿ ಅವರು ಅಲ್ಲಿಂದ ಬಂದು ಇಲ್ಲಿ ರಿಸ್ಕ್ ತಗೋತಾರ, ಮತ್ತೆ ಫೋಕಸ್ ಶಿಫ್ಟ್ ಆಗುತ್ತೆ. ಒಂದು ಕಾಂಗ್ರೆಸ್ ಆಡಳಿತವೇ ಇರೋದ್ರಿಂದ ಸಹಜವಾಗಿ ಗೆಲ್ಲಿಸ್ಕೊಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವರು ಹೇಳ್ತಿರ್ಬೋದು. ಆದರೆ ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ ರಾಹುಲ್ ಗಾಂಧಿ ಬಂದ್ರೆ. ಯಾಕಂದ್ರೆ ಈಗಾಗಲೇ ಹೇಳ್ದಂಗೆ ಒಕ್ಕಲಿಗ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಜೊತೆಗೆ DK ಶಿವಕುಮಾರ್ ಈಗ ಆಗ್ತಾ ಇರುವಂಥ ವ್ಯತ್ಯಾಸಗಳು, ಈಗ ಆಗ್ತಾ ಇರುವಂಥ 2-3 ದಿನದಿಂದ ಅಥವಾ ಕಳೆದ 6 ತಿಂಗಳಿಂದ ಆಗ್ತಾ ಇರುವಂಥ ಅವ್ರಿಗೆ ಸಿಕ್ಕಿದಂಥ ಪ್ರಾಮಿಸು, ಪ್ಲೇ ಮಾಡಿದಂಥ ಕಾರ್ಡು, ಒಕ್ಕಲಿಗ ನಾಯಕ ಮುಖ್ಯಮಂತ್ರಿ ಆಗ್ತಾರೆ, ಮತ ಕೊಡಿ ಅಂತ ಏನಾಯ್ತು, ಈಗ ಆಗ್ತಾ ಇರೋ ಹಂಗಾಮ ಎಲ್ಲದರ ಹಿನ್ನೆಲೆಯಲ್ಲಿ ಆಯಾಮದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಓಟ್ ಬಿದ್ದು ಬಿಡುತ್ತೆ ಎಲ್ಲ ಒಕ್ಕಲಿಗ ಅಂತ ಹೇಳಲಿಕ್ಕಾಗಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಹೋಲ್ಡ್ ಅನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೇನೆ ಅವರ ಗೌರಿಶಂಕರ್ ಇರ್ಬೋದು ಅಥವಾ ಬೇರೆ ಮಾಜಿ ಶಾಸಕರುಗಳನ್ನ ವಾಪಸ್ ಕರ್ಕೊಂಬರುವಂತ ಅಂದ್ರೆ ಆಪರೇಷನ್ ಮಾಡುವಂತ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ಪಡೆ ಅದರಲ್ಲೂ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿದ್ರೆ ಲಿಂಗಾಯತರು ಒಂದ್ ಕಡೆಯಿಂದ ಯಡಿಯೂರಪ್ಪನವ್ರನ್ನ ಬಿಜೆಪಿ ನಡೆಸಿಕೊಂಡ ರೀತಿಯಿಂದಾಗಿ ಆಕ್ರೋಶದಿಂದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ರು. ಈಗ ಅದೇ ರೀತಿಯಾದ ಸ್ಥಿತಿ ಇರುತ್ತೆ ಅನ್ನೋದು ಕೂಡ ಪ್ರಶ್ನೆ ಇರುವಂತದ್ದು. ಎಕ್ಸಾಕ್ಟ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಆಗಿ ಕುಮಾರಸ್ವಾಮಿ ಅವರು ಬರಲಿ ಅಂತ ಲೋಕಲ್ ಘಟಕ ಹೇಳ್ತಾ ಇದೆ. ಅದೇ ರೀತಿ ಕಾಂಗ್ರೆಸ್ನಿಂದ ಒಂದಷ್ಟು ಅಭಿಮಾನಿ ವರ್ಗ ಅಥವಾ ಸಹಜವಾಗಿರುತ್ತಿರೋ ವರಿಷ್ಠರನ್ನ ಮೆಚ್ಚಿಸಬೇಕು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಬರಲಿ ಅವ್ರು ಇಲ್ಲಿಗೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಬಣಗಳು ತುಂಬಾ ಇರೋದ್ರಿಂದ ಮತ್ತು ಅಸಮಾಧಾನಗಳು ಪರಸ್ಪರ ಇರೋದ್ರಿಂದ ಬಸವರಾಜು, ಮಾಧುಸ್ವಾಮಿ ಫ್ಯಾಕ್ಟರು, ಬೇರೆ ಬೇರೆ ಫ್ಯಾಕ್ಟರ್ಸ್ ಎಲ್ಲ, ಮುದ್ದಹನುಮೇಗೌಡ ಫ್ಯಾಕ್ಟರು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಆಗೋ ರೀತಿ ಒಬ್ಬರನ್ನ ಗ್ಯಾರಂಟಿ ತರಬಹುದು ಹೊಸ ಮುಖ ಅಂತ. ಯಾಕಂದ್ರೆ ಅವರು ಕೂಡ ಎಲ್ಲವನ್ನ ಸರ್ವೆ ಮಾಡ್ತಾ ಇದ್ದಾರೆ, ಹೊಸತನವನ್ನ ತರಬೇಕು. ಆದರೆ ಅದರಲ್ಲಿ ವಿನಬಿಲಿಟಿನೂ ಕೂಡ ಆಗಬೇಕು. ಮತ್ತು ಮೋದಿ ಮತ್ತು ಬಿಜೆಪಿಯ ಮತ ಬ್ಯಾಂಕ್ ಕೂಡ ತುಮಕೂರಲ್ಲಿ ಇರೋದ್ರಿಂದ, ಲಿಂಗಾಯತ ಮತ ಬ್ಯಾಂಕ್ ಕೂಡ ಇರೋದ್ರಿಂದ ಮತ್ತು SC/ST ಮತವರ್ಗ ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಹೋಗ್ಬಿಡುತ್ತೆ ಅಂತ ಏನಿಲ್ಲ. ಇವ್ರದ್ದು ಕೂಡ ಘಟಕಗಳಿರೋದ್ರಿಂದ ಅಲ್ಲೂ ಕೂಡ ಒಂದಷ್ಟು ಮತವನ್ನ ಸೆಳೆಯಬಹುದು. OBC ಫ್ಯಾಕ್ಟರ್ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇರೋದ್ರಿಂದ ಸೊ ಅವರು ಹೊಸ ಅಭ್ಯರ್ಥಿಯನ್ನ ಹುಡುಕುವಂತ ಚಾನ್ಸಸ್ ಇರುತ್ತೆ. ಅದೇ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಸಿಕ್ಕೇ ಏನೋ ಗೊತ್ತಿಲ್ಲ. ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಒಂದು ಕದವನ್ನ ತಟ್ತಾ ಇರುವಂತದ್ದು ಮತ್ತು ಕಾಂಗ್ರೆಸ್ ನಾಯಕರು ಈಗ ಇವರಿಬ್ರು ಆಕ್ಚುಲಿ ಈಗ ಇಬ್ರು ಕದ ತಟ್ತಾರೆ. ಸೋಮಣ್ಣನು ಕದ ತಟ್ಟಿದ್ದಾರೆ ಅಂತ ಆಯ್ತು, ಮುದ್ದಹನುಮೇಗೌಡರು ಕೂಡ ಕದ ತಟ್ಟಿದ್ದಾರೆ ಅಂತ ಆಗಿರೋದ್ರಿಂದ. ಬಟ್ ಈಗ ಸದ್ಯಕ್ಕೆ ಇಬ್ರು ಕೂಡ ಇಲ್ಲೇ ಇದ್ದಾರೆ. ಬಟ್ ರಾಜಣ್ಣ ಅವರ ಜೊತೆ ಈಗ ಮಾತುಕತೆ ಆಗಿದೆ. ಮುದ್ದಹನುಮೇಗೌಡರು ಇವತ್ತು ಕೂಡ ಮಾತನಾಡಿದ್ರು. ಸೋಮಣ್ಣ ಅವ್ರದ್ದು ಕಾಂಗ್ರೆಸ್ಗೆ ಹೋಗೋದು ಬಹುತೇಕ ಕ್ಲೋಸ್ ಅನ್ನೋ ರೀತಿನೇ. ಯಾಕಂದ್ರೆ ಅವ್ರನ್ನ ತುಂಬಾ ಹಾರ್ಟ್ಲಿ ವೆಲ್ಕಮ್ ಮಾಡುವಂತ ನಾಯಕರ ಪಡೆನೂ ಅಲ್ಲಿಲ್ಲ. ಮತ್ತು ಅವರು ತುಮಕೂರಿಗೆ ಹೋದಾದ ತಕ್ಷಣ ಗೆದ್ದು ಬಿಡ್ತಾರೆ ಕಾಂಗ್ರೆಸ್ ಒಂದು ಗ್ಯಾರಂಟೆಡ್ ಸೀಟ್ಸ್ ಅನ್ನೋ ಲೆಕ್ಕಾಚಾರನೂ ಕಾಂಗ್ರೆಸ್ ಅಲ್ಲಿ ಸಂಪೂರ್ಣವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರು ಆದಷ್ಟು ಇಲ್ಲೇ ಉಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅಲ್ಲಿ ವೆಲ್ಕಮ್ ಇಲ್ಲದೆ ಇರೋದ್ರಿಂದ ಅಷ್ಟರ ಮಟ್ಟಿಗೆ. ಇನ್ನು ಮುದ್ದಹನುಮೇಗೌಡರಿಗೆ ಲೋಕಲ್ ಫ್ಯಾಕ್ಟ್ರಿ ಇರೋದ್ರಿಂದ, ಕುಣಿಗಲ್ ಫ್ಯಾಕ್ಟ್ರು, ಮತ್ತು ಅವರಿಗೆ ಕ್ಯಾಂಡಿಡೇಟ್ಸ್ ಕೂಡ ಇಲ್ಲದೆ ಇರೋದ್ರಿಂದ ಮತ್ತು ಒಂದಷ್ಟು ಸಜ್ಜನ ರಾಜಕಾರಣಿ ವಿವಾದಗಳಿಂದ ಹೊರತಾಗಿರೋದ್ರಿಂದ ಬಂದ್ರೆ ಓಕೆ ಅನ್ನೋ ತರ ಇದೆ. ಆದ್ರೆ
ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಮೇಲೆ ಅವರ ವಲಸೆ ನಿರ್ಧಾರ ಆಗಿದೆ. ಇನ್ನೊಂದು ಅಂಶವನ್ನು ಗಮನಿಸೋದಾದ್ರೆ ಮೊದಲು ಈ ಸರಿ ಈಗ ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ ಬಂದಾಗ ವಯನಾಡ್ನಲ್ಲಿ ಅವ್ರಿಗೆ ಗೆಲುವಿನ ಸಾಧ್ಯತೆಗಳು ಕಡಿಮೆ ಯಾಕೆ ಕಂಡು ಬರ್ತಾ ಇತ್ತು ಅಂದ್ರೆ ಅಲ್ಲಿ ಮುಸ್ಲಿಂ ಲೀಗು ಮತ್ತು ಅಲ್ಲಿರ್ತಕ್ಕಂಥ ಅತಿ ಹೆಚ್ಚು ಪಾಪ್ಯುಲೇಷನ್ ಮುಸ್ಲಿಮ್ಸ್ ಅವರು ಕೂಡ ಸಾಕಷ್ಟು ಒಂದು ಭ್ರಮನಿರಸಗೊಂಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧವಾಗಿ ಬರಬಹುದು ಅಂತಕ್ಕಂಥ ಲೆಕ್ಕಾಚಾರಗಳಾಗ್ತಿತ್ತು. ಮೊನ್ನೆ ಮುಸ್ಲಿಂ ಲೀಗ್ ಒಂದು ಮಾತನ್ನ ಹೇಳಿರುತ್ತೆ, ಅಯೋಧ್ಯೆಗೆ ನೀವು ಹೋಗಬೇಡಿ, ಆ ಒಂದು ಆಹ್ವಾನವನ್ನು ತಿರಸ್ಕಾರ ಮಾಡಿ, ಹೇಗೆ ಈಗ CPI ಲೆಫ್ಟ್ ಪಾರ್ಟಿಗಳು ಮಾಡಿದಾವೋ ಅದೇ ರೀತಿ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ ಅಂತ. ಈಗ ಅಂಥದ್ದೇ ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿರುವಂಥ ಬೆನ್ನಲ್ಲೇ ಅಲ್ಲಿ ಅವರಿಗೆ ಗೆಲ್ಲುವಂತ ಒಂದು ಪರ್ಸೆಂಟೇಜ್ ಏನಿದೆ ಅದು ಸಲೀಸಾಗುವಂತ ಸಾಧ್ಯತೆ ಇದೆಯಾ, ಮಾರ್ಗ ಓಪನ್ ಆಗಿದೆಯಾ ಅಂತ ಕೂಡ ಈಗ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ನಾವು ಗಮನಿಸೋದಾದ್ರೆ. ಏನ್ ಆಗುತ್ತೆ, ಯಾರು ಅಭ್ಯರ್ಥಿಗಳು ಆಗ್ತಾರೆ ಎರಡೂ ಪಕ್ಷದಿಂದ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚುನಾವಣಾ ಚದುರಂಗದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಇದು ಇವತ್ತಿನ ಚುನಾವಣಾ ಚದುರಂಗ. ನಾಳೆ ಮತ್ತಷ್ಟು ಇಂತಹ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.